ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಭಾಗ್ಯವಂತ ವ್ಲಾಗ್ಸ್. ಸೊ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಆರಾ ಸ್ಕಿನ್ ಕೇರ್ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಡಿಸೀಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ಈ ಡಾಕ್ಟರ್ನ ಮಾತಾಡ್ಸೋಣ ಬನ್ನಿ. ಅವರೇ ಫುಲ್ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರತಿಯೊಂದನ್ನು ಇವರು ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ಸೋಣ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಹಲೋ ಮ್ಯಾಮ್. ಹಲೋ, ನನ್ನ ಹೆಸರು ಡಾಕ್ಟರ್ ಐಶ್ವರ್ಯ ರಾವ್, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಇನ್ ಆರಾ ಸ್ಕಿನ್ ಕೇರ್ ಕ್ಲಿನಿಕ್, MEI ಲೇಔಟ್, ಬಗಲಗುಂಟೆ, ಬೆಂಗಳೂರು. ನಮ್ಮ ಕ್ಲಿನಿಕ್ ಬಂದುಬಿಟ್ಟು ಇಲ್ಲಿ MEI ಲೇಔಟ್ ಮೇನ್ ರೋಡಲ್ಲೇ ಇದೆ. ಒಂದು ಐಸ್ ಕ್ರೀಮ್ ಅಂಗಡಿ ಇದೆ, ಕ್ರೀಮ್ ಆ್ಯಂಡ್ ಫಜ್ ಅಂತ. ಅದರ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದೆ. ಸೊ ಲೊಕೇಶನ್ ಅಂದರೆ ಈಗ MEI ಗ್ರೌಂಡ್ ಇದೆ, ಅದರ ಆಪೋಸಿಟ್ ಬರುತ್ತೆ. ಇಲ್ಲಾಂದರೆ ಅಮೃತ್ ಹಾಸ್ಪಿಟ್ಲ್ ಅಂತ ಇದೆ, ಅದರ ಆಪೋಸಿಟ್ ಕೂಡ ಬರುತ್ತೆ. ನಾನು ಈ ಕ್ಲಿನಿಕ್ ಓಪನ್ ಮಾಡಿದ್ದು ಮಾರ್ಚ್ 16ಕ್ಕೆ. ಸೊ 2 ತಿಂಗಳಾಗ್ತಾ ಬಂದಿದೆ. ಆ್ಯಂಡ್ ಇದ್ರ ಮುಂಚೆ ನಾನು ಸಿದ್ಧಗಂಗಾ ಹಾಸ್ಪಿಟಲ್ ತುಮಕೂರಲ್ಲಿದ್ದೆ. ಅದರ ಮುಂಚೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಮನೆ ಇರೋದು ಇಲ್ಲೇ, ಫಸ್ಟ್ ಆಫ್ ಆಲ್ ಹತ್ರನೇ. ಸೊ ನಾನು ಫುಲ್ ಟೈಮ್ ಇಲ್ಲೇ ನಾನು ಕಮಿಟ್ ಆಗ್ಬೋದು ಅಂತ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಹತ್ತಿರದಲ್ಲಿ ಯಾರು ಲೇಡಿ ಡರ್ಮಟಾಲಜಿಸ್ಟ್ ಕೂಡ ಇರಲಿಲ್ಲ. ಸೊ ಅದಕ್ಕೆ ತುಂಬ ಜನ ಎಸ್ಪೆಷಲಿ ಹೆಂಗಸರಿಗೆ ಸ್ವಲ್ಪ ಮೇಲ್ ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಅರ್ಥ ಆಗುತ್ತೆ ನನಗೆ. ಸೊ ಅದಕ್ಕೆ ಇಲ್ಲೇ ಬಂದಿದೆ. ಇಲ್ಲಿ ಯಾವ್ಯಾವ ಡಿಸೀಸ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಮ್ಯಾಮ್? ಇಲ್ಲಿ ಎಲ್ಲ ಥರದ್ದು ಪ್ರಾಬ್ಲಮ್ಸ್ ಆಫ್ ಸ್ಕಿನ್ ಆ್ಯಂಡ್ ಹೇರ್, ಎಲ್ಲ ಪ್ರಾಬ್ಲಮ್ಸ್ಗೂ ಟ್ರೀಟ್ಮೆಂಟ್ ಸಿಗುತ್ತೆ. ಸ್ಕಿನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಏನೇನು ಟ್ರೀಟ್ಮೆಂಟ್ ಮಾಡ್ತೀರಾ ನೀವು? ಸ್ಕಿನ್ನಲ್ಲಿ ಈಗ ಆ್ಯಕ್ನೆ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಇಲ್ಲ ಮೆಲಾಸ್ಮಾ ಅಂತ ಏನು ಹೇಳ್ತೀವಿ, ಬಂಗು ಅಂತ ಹೇಳ್ತೀವಿ, ಅದು ಇರ್ಬೋದು. ಇಲ್ಲಾಂದರೆ ಪಿಗ್ಮೆಂಟೇಷನ್, ಮುಖ ಎಲ್ಲ ಬಿಸಿಲಿಂದ ಏನು ಡಲ್ ಆಗಿರುತ್ತೆ, ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕಿರ್ಬೋದು. ಇಲ್ಲಾಂದರೆ ಲಿಪ್ಸ್ ಪಿಗ್ಮೆಂಟೇಷನ್ನು, ಆಮೇಲೆ ಫಂಗಲ್ ಇನ್ಫೆಕ್ಷನ್ಸು, ಎಲರ್ಜೀಸು, ಎಲ್ಲ ಥರದ್ದು ಟ್ರೀಟ್ಮೆಂಟ್ ಇದೆ. ಸೊ ತುಂಬ ಮೇಜರಾಗಿ ಯಾವ ಡಿಸೀಸ್ಗೆ ಜನ ಬರ್ತಾರೆ ಇಲ್ಲಿ? ಇಲ್ಲಿ ಮೇಜರಾಗಿ ಅಂದರೆ ಆ್ಯಕ್ನೆ ಆ್ಯಂಡ್ ಪಿಗ್ಮೆಂಟೇಷನ್. ತುಂಬ ಜನಕ್ಕೆ ಯಾಕೆ ಮ್ಯಾಮ್ ಈ ಡಿಸೀಸ್ ಬರ್ತಿದೆ? ಈಗಿನ ಕಾಲದಲ್ಲಿ ಮೋಸ್ಟ್ಲಿ ಸ್ಟ್ರೆಸ್, ಎಲ್ರಿಗೂ ಸ್ಟ್ರೆಸ್, ಬೆಂಗಳೂರಲ್ಲಂತೂ ಸ್ಟ್ರೆಸ್ ಇದ್ದೇ ಇದೆ ಅಲ್ವಾ. ಅದು ಬಿಟ್ಟರೆ ಹೀಟ್ ಇರ್ಬೋದು, ಪೊಲ್ಯೂಷನ್ನು, ಆಮೇಲೆ ನಾವು ತಿನ್ನುವಂತಹ ಡಯೆಟ್ ಕೂಡ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ. ಜಾಸ್ತಿ ಔಟ್ಸೈಡ್ ಫುಡ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಅದರಿಂದನೂ ಆ್ಯಕ್ನೆ, ಹೇರ್ ಫಾಲ್ ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ತುಂಬ ಜನ ಸ್ಕಿನ್ಗೆ ಅಂತಲೇ ಏನೂ ಜಾಸ್ತಿ ಕೇರೇ ಕೊಡಲ್ಲ, ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಆದಮೇಲೆ ಬಂದು ತೋರಿಸ್ಕೋತಾರೆ. ಹೇರಲ್ಲಿ ಏನೇನು ಟ್ರೀಟ್ ಮಾಡ್ತೀರಾ ಮ್ಯಾಮ್? ಹೇರಲ್ಲಿ ಮೇಜರಾಗಿ ಹೇರ್ ಫಾಲು, ಆಮೇಲೆ ಡ್ಯಾಂಡ್ರಫು, ಆಮೇಲೆ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿಂದ ಕೂದಲು ಆಚೆ ಹಿಂದೆ ಹೋಗ್ತಾ ಇರುತ್ತೆ, ಇಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಅದು ಬಿಟ್ಟರೆ ಲೈಸ್ ಟ್ರೀಟ್ಮೆಂಟು, ಹೇರಲ್ಲಿ ಲೈಸ್ ಅಂತ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಆಮೇಲೆ ಗ್ರೇಯಿಂಗ್ ಆಫ್ ಹೇರ್ ಅಂತ ಹೇಳ್ತೀವಿ, ಪ್ರಿಮೆಚ್ಯೂರ್ ಗ್ರೇಯಿಂಗ್, ಕೂದಲೆಲ್ಲ ಸ್ವಲ್ಪ ಗ್ರೇ ಆಗೋದು, ಬೇಗನೆ ಬಿಡೋದು, ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಸ್ವಲ್ಪ ಜನಕ್ಕೆ ಡ್ಯಾಂಡ್ರಫ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ತುಂಬ ಜನ ಹೆಲ್ಮೆಟ್ ಹಾಕೋದ್ರಿಂದ ಬರುತ್ತೆ ಅಂತಾರೆ. ಸೊ ಇದು ಎಷ್ಟು ನಿಜ, ಎಷ್ಟು ಲೈಕ್ ಮಿತ್ ಆರ್ ಫ್ಯಾಕ್ಟ್, ಏನು ಮ್ಯಾಮ್? ಸೊ ಡ್ಯಾಂಡ್ರಫು ಹೆಲ್ಮೆಟ್ಟಿಂದ ಜಾಸ್ತಿ ಆಗೋದು ನಿಜನೇ. ಯಾಕಂದರೆ ನಾವು ಹೆಲ್ಮೆಟ್ನ ದಿನ ಪೂರ್ತಿ ಅದನ್ನು ಕ್ಲೀನ್ ಮಾಡೋದು ಅದೆಲ್ಲ ಏನೂ ಮಾಡಲ್ಲ. ಡೈಲಿ ಯೂಸ್ ಮಾಡ್ತಿರ್ತೀವಿ, ಬಟ್ ಯಾವುದೇ ಕಾರಣಕ್ಕೂ ಅದನ್ನು ಕ್ಲೀನೇ ಮಾಡಲ್ಲ. ಸೊ ಹೆಲ್ಮೆಟ್ನ ನೀಟಾಗಿ ಕ್ಲೀನಾಗಿ ನಮ್ಮ ಮನೆಯಲ್ಲೇ ಇರುವಂಥ ಒಂದು ಕ್ಲೀನ್ ಕ್ಲೋತ್ಗೆ ಸ್ವಲ್ಪ ಸ್ಯಾನಿಟೈಸರ್ ಹಾಕಿ ಹೆಲ್ಮೆಟ್ ಹೊರಗಡೆ ಆ್ಯಂಡ್ ಒಳಗಡೆ ಕೂಡ ಕ್ಲೀನ್ ಮಾಡ್ಕೋಬೇಕು ಆನ್ ಅ ಡೈಲಿ ಬೇಸಿಸ್. ಸೊ ಹೆಲ್ಮೆಟ್ನ ಬೇಸಿಕಲಿ ಸ್ಯಾನಿಟೈಸ್ ಮಾಡೋದ್ರಿಂದ ಈ ಡ್ಯಾಂಡ್ರಫ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು, ರಿಡ್ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ. ಆ್ಯಂಡ್ ಬೇರೆ ಯಾವ್ಯಾವ ರೀಸನ್ಸ್ಗೆ ಈ ಏರ್ ಪ್ರಾಬ್ಲಮ್ಸ್, ಐ ಮೀನ್ ಡ್ಯಾಂಡ್ರಫ್ ಆಗಿರಲಿ ಅಥವಾ ಏರ್ ಲಾಸ್ ಆಗಿರಲಿ, ಯಾವ್ಯಾವ ರೀಸನ್ಸ್ ಆಗುತ್ತೆ ಮ್ಯಾಮ್? ಸೊ ಡ್ಯಾಂಡ್ರಫ್ ಅಂತ ತೊಗೊಂಡ್ರೆ ಮೇಯ್ನಾಗಿ ನಮ್ಮ ಹೇರಲ್ಲಿ, ನಮ್ಮ ಸ್ಕ್ಯಾಲ್ಪಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಸೊ ಅದು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ತಲೆಯಲ್ಲಿ ಒಂದು ಫಂಗಸ್ ಗ್ರೋ ಆಗುತ್ತೆ, ಮಲೆಸೇಸಿಯಾ ಅಂತ ಒಂದು ಫಂಗಸ್ ಇದೆ. ಸೊ ಅದು ಗ್ರೋ ಆದಾಗ ನಮ್ಮ ತಲೆಯಲ್ಲಿ ನಮಗೆ ಕಾಣಿಸುತ್ತೆ, ಅದು ತಲೆ ಹೊಟ್ಟು ಅಂತ ಏನು ಹೇಳ್ತೀವಿ, ವೈಟ್ ಆಗಿರ್ಬೋದು, ಕೂದಲು ಉದುರೋದು ಎಲ್ಲನೂ ಈ ಫಂಗಸ್ಸಿಂದ ಆಗುತ್ತೆ. ಸೊ ಜಾಸ್ತಿ ಡ್ಯಾಂಡ್ರಫ್ ಏನಕ್ಕಾಗುತ್ತೆ ಅಂದರೆ ಒಂದು ವೆದರ್ ಕಂಡೀಷನ್ ಇರ್ಬೋದು. ಸೊ ಡ್ರೈ ಕಂಡೀಷನ್ಸ್, ವಿಂಟರಲ್ಲಿ ಹ್ಯುಮಿಡಿಟಿ ಕಮ್ಮಿ ಇದ್ದಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ನಾವು ಫ್ರೀಕ್ವೆಂಟಾಗಿ ಹೇರ್ ವಾಶ್ ಮಾಡಿಲ್ಲ ಅಂದರೆ, ಸೊ ಒಂದು ವಾರಕ್ಕೆ ಒಂದು ಸಲ ಅಷ್ಟೇ ನಾನು ಹೇರ್ ವಾಶ್ ಮಾಡ್ತೀನಿ ಅಂದರೆ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಜನರಲಿ ಎಷ್ಟು ದಿನಕ್ಕೆ ಒಂದು ಸಲ ಹೇರ್ ವಾಶ್ ಮಾಡಬೇಕು? ಸೊ ಜನರಲಿ 3 ದಿನಕ್ಕೊಮ್ಮೆ, ಅಂದರೆ ವಾರದಲ್ಲಿ 2 ಸಲ ಆದರೂ ಮಿನಿಮಮ್ ಆಗಿ ಹೇರ್ ವಾಶ್ ಮಾಡಬೇಕು. ತುಂಬಾ ಸಿವಿಯರ್ ಡ್ಯಾಂಡ್ರಫ್ ಇತ್ತು ಅಂದರೆ ದಿನ ಬಿಟ್ಟು ದಿನ ನಾವು ರೆಕಮೆಂಡ್ ಮಾಡ್ತೀವಿ ಹೇರ್ ವಾಶ್ ಮಾಡ್ಕೊಳ್ಳಿ ಅಂತ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಶ್ ಅಂದರೆ ಬಾಡಿನೂ ಇರ್ಬೋದು, ಹೇರು ಇರ್ಬೋದು. ಸೊ ತುಂಬಾ ವಾಶ್ ಮಾಡೋದೂ ಒಳ್ಳೆಯದಲ್ಲ.
ಓಕೆನಾ. ಸೊ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಿಂದು ಒಂದು ಔಟರ್ ಲೇಯರ್ ಇರುತ್ತೆ, ಸೊ ಅದು ನಾವು ಪದೇ ಪದೇ ವಾಶ್ ಮಾಡಿದಾಗ ಅದು ಹೋಗಿಬಿಡುತ್ತೆ. ಆ ಔಟರ್ ಲೇಯರ್ ನಮ್ಗೆ ಏನಕ್ಕೆ ಬೇಕು? ಯಾಕಂದರೆ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾವು ಜಾಸ್ತಿ ವಾಶ್ ಕೂಡ ಮಾಡಬಾರ್ದು. ಸೊ ಹೇರ್ ವಾಶು ದಿನ ಬಿಟ್ಟು ದಿನ ಮಾಡಿದರೆ ಸಾಕು, ಬಾಡಿ ವಾಶು ಡೈಲಿ 1 ಟೈಮ್ ಮಾಡಿದರೆ ಸಾಕು. ನಿಮ್ಗೇನಾದರೂ ಫಂಗಲ್ ಇನ್ಫೆಕ್ಷನ್ ಇತ್ತು, ಇಲ್ಲ ನಿಮ್ಮ ಡಾಕ್ಟ್ರೇ ಹೇಳಿದ್ದಾರೆ 2 ಸಲ ಮಾಡಬೇಕು ಅಂದರೆ ನೀವು ಮಾಡಬೇಕು ಅಷ್ಟೇ. ನಾನು ತುಂಬ ಜನ ಲೈಕ್ ಈ ಸೋಪ್ನ ಯೂಸ್ ಮಾಡಿ, ಈ ಸೋಪ್ನ ಯೂಸ್ ಮಾಡಬೇಡಿ ಅಂತ ತುಂಬ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಿದೆ ಇದು ಈ ಕಂಟೆಂಟ್. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಲೈಕ್ ಯಾವ್ಯಾವ ಸೋಪು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಜನರಲ್ ಸ್ಟೋರ್ಸ್ ಏನು ಸಿಗುತ್ತೋ ಆ ಸೋಪ್ನ ಯೂಸ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು? ಸೋಪ್ ಅಂತ ಬಂದಾಗ ಮೇಯ್ನಾಗಿ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಅದು ನಮ್ಮ ಸ್ಕಿನ್ದು pH ಅಂತ ಇರುತ್ತೆ. ಸೊ pH ಅಂತ ಕೇಳಿರ್ತೀರ ಅಲ್ವಾ? ಸೊ ಸ್ಕಿನ್ pHನ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ಸೋಪ್ಸ್ ಈಗ ಜನರಲ್ ಸ್ಟೋರ್ಸಲ್ಲಿ ಸಿಗುವಂಥ ಸೋಪ್ಸ್ಗಳೆಲ್ಲ ನಮ್ಮ ಸ್ಕಿನ್ pHನ ಡಿಸ್ಟರ್ಬ್ ಮಾಡುತ್ತೆ. ಸೊ ಆ ಥರ ಡಿಸ್ಟರ್ಬ್ ಮಾಡಿದಾಗ ಅದು ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ಸ್ ಕಾಸ್ ಮಾಡ್ಬೋದು. ಸೊ ನಾವು ಡರ್ಮಟಾಲಜಿಸ್ಟ್ ಏನು ರೆಕಮೆಂಡ್ ಮಾಡ್ತೀವಿ ಸೋಪ್ಗಳನ್ನು, ಅದೆಲ್ಲ ನಿಮ್ಮ ಸ್ಕಿನ್ ಫ್ರೆಂಡ್ಲಿ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ನ ನೋಡಿಕೊಂಡು ನಾವು ನಿಮಗೆ ಸೋಪ್ ರೆಕಮೆಂಡ್ ಮಾಡ್ತೀವಿ. ಸೊ ನೀವು ಯಾವುದೇ ಸೋಪ್ ಯೂಸ್ ಮಾಡೋದಾದರೂ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡೋದೇ ಸೇಫ್ ಆಗಿರುತ್ತೆ. ತುಂಬ ಜನಕ್ಕೆ ಒಂದು 5 ಇಯರ್ಸ್ 10 ಇಯರ್ಸ್ ಸ್ಪ್ಯಾನಿಂದನೂ ಈ ಬಾಂಗ್ ಅನ್ನೋದೇನಿರುತ್ತೋ ಅದಿರುತ್ತೆ. ಸೊ ಇದಕ್ಕೇನು ರೀಸನ್ ಮ್ಯಾಮ್? ಇದು ಏನಕ್ಕೆ ಇರ್ಬೋದು ಅಂದರೆ ಅವರು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದು ತೋರಿಸಿರಲ್ಲ. ಸೊ ಒಂದು ಚಿಕ್ಕದಾಗಿ ಬ್ರೌನ್ ಪಿಗ್ಮೆಂಟೇಷನ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಅದು ಹಾಗೆ ಬಿಟ್ಟು ಏನು ಟ್ರೀಟ್ಮೆಂಟ್ ತೊಗೊಳ್ಳೋದೆ ಹಂಗೆ ಬಿಟ್ಟರೆ ಅದು ಸ್ಪ್ರೆಡ್ ಆಗುತ್ತೆ. ಚೀಕ್ಸಲ್ಲಿ ಬರುತ್ತೆ, ನೋಸ್ ಮೇಲೆ ಬರುತ್ತೆ, ಹಣೆ ಮೇಲೆ ಬರುತ್ತೆ. ಸೊ ಅಷ್ಟೊಂದು ಜಾಸ್ತಿ ಆದಾಗ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಎಷ್ಟು ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಕಮ್ಮಿ ಇದ್ದಾಗಲೇ ಬಂದು ತೋರಿಸ್ಕೊಂಡ್ಬಿಟ್ರೆ ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೋದು. ಇದು ಏಜ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಯಾವ ಫ್ಯಾಕ್ಟರ್ಸಿಂದ ಡಿಪೆಂಡ್ ಆಗುತ್ತೆ ಮ್ಯಾಮ್ ಇದು ಬಾಂಗ್? ಯೂಶ್ವಲಿ ಇದು ಹೆಣ್ಮಕ್ಳಿಗೆ ಜಾಸ್ತಿ ಬರೋದು. ಸೊ ಇದು ಏಜ್ ಅಂದರೆ ಒಂದು 30 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ, ಒಂದು 45-50 ಇಯರ್ಸ್ ತನಕನೂ ಇರುತ್ತೆ. ಸೊ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ತನ್ನಷ್ಟೇ ವಾಸಿ ಅಂತೂ ಆಗಲ್ಲ. ಸೊ ಕಮ್ಮಿ ಇದ್ದಾಗಲೇ ಬಂದು ತೋರಿಸ್ಬೇಕು. ಚಿಕ್ಕ ಮಕ್ಕಳಿಗೆ ಬರುವಂಥ ಯಾವುದಾದ್ರು ಸ್ಕಿನ್ ಡಿಸೀಸ್ ಇದೆಯಾ ಮ್ಯಾಮ್? ತುಂಬ ಫ್ರೀಕ್ವೆಂಟ್ ಆಗಿ ಮಕ್ಕಳಿಗೆ ಅಂದರೆ ಯೂಶ್ವಲಿ ಡ್ರೈ ಸ್ಕಿನ್ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಿಗೆ, ಯಾಕಂದರೆ ಅವ್ರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ಡ್ರೈ ಸ್ಕಿನ್ ಒಂದು, ಅದು ಬಿಟ್ಟರೆ ಇನ್ನೊಂದು ಏನಾಗುತ್ತೆ ಅಂದರೆ ಚಿಲ್ಡ್ರನ್ಗೆ ಇನ್ಫೆಕ್ಷನ್ ಬೇಗ ಆಗಿಬಿಡುತ್ತೆ. ಸೊ ಇನ್ಫೆಕ್ಷನ್ ಕೂಡ ನಾವು ಜಾಸ್ತಿ ನೋಡ್ತೀವಿ ಚಿಲ್ಡ್ರನ್ನಲ್ಲಿ. ಅದು ಬಿಟ್ಟರೆ ಅವ್ರಿಗೆ ಕಾಲಲ್ಲಿ ಕೈಯಲ್ಲಿ ಎಲ್ಲ ಸ್ಕಿನ್ ಒಡೆಯೋದು, ಸೊ ಸ್ಕಿನ್ ಕ್ರ್ಯಾಕ್ ಆಗಿರುತ್ತೆ ಕೈಯಲ್ಲಿ ಕಾಲಲ್ಲಿ, ಅದು ಕೂಡ ಕಾಮನ್ ಆಗುತ್ತೆ. ಈಗ ನಾವು ಎಲ್ಲ ಆರೋಗ್ಯವಾಗಿದ್ದೀವಿ. ಸೊ ನಮ್ಮ ಸ್ಕಿನ್ ಹಾಗೂ ನಮ್ಮ ಏರ್ನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಒಂದು 5 ಟಿಪ್ಸ್ ಹೇಳಿ ಮ್ಯಾಮ್ ನೀವು. ಓಕೆ, ಸ್ಕಿನ್ ಆ್ಯಂಡ್ ಹೇರ್ಗೆ ಅಂತ ಅಂದರೆ ಸೊ ಫಸ್ಟ್ ಥಿಂಗ್ ವುಡ್ ಬಿ ಡೋಂಟ್ ಟೇಕ್ ಸ್ಟ್ರೆಸ್. ಸೊ ಆರಾಮಾಗಿರಿ, ಚಿಲ್ಲಾಗಿರಿ. ನೀವು ಸ್ಟ್ರೆಸ್ ತಗೊಂಡಷ್ಟು ನಿಮ್ಮ ಸ್ಕಿನ್ ಮೇಲೇನೂ ತೋರಿಸ್ಕೊಳ್ಳುತ್ತೆ, ನಿಮ್ಮ ಹೇರಲ್ಲೂ ತೋರಿಸ್ಕೊಳ್ಳುತ್ತೆ ಅದು. ಸೆಕೆಂಡ್ ಏನಂದರೆ ನೀವು ಚೆನ್ನಾಗಿರೋ ಮನೆಯಲ್ಲೇ ಇರುವಂಥ ಬಿಸಿ ಬಿಸಿ ಊಟನ ತಗೊಳ್ಳಿ. ಜಾಸ್ತಿ ಔಟ್ಸೈಡ್ ಫುಡ್ಡು, ಆಯಿಲಿ ಫುಡ್ಡು, ಸ್ವೀಟ್ಸು ಅವಾಯ್ಡ್ ಮಾಡಿ. ಥರ್ಡ್ ಏನಂತಂದರೆ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿ, ಜಿಮ್ಮಿಗೆ ಹೋಗಿ, ವಾಕಿಂಗ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಇದರಲ್ಲಿ ಯಾವುದಾದ್ರೂ ಒಂದಾದರೂ ಮಾಡಿ. ಅದು ಕೂಡ ನಿಮ್ಮ ಸ್ಕಿನ್ ಆ್ಯಂಡ್ ಹೇರ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಫೋರ್ತ್ ಏನಂತಂದರೆ ಒಂದು ಸಿಂಪಲ್ಲಾಗಿ ಸ್ಕಿನ್ ಕೇರ್ ರುಟೀನ್ ಅಂತ ಇಟ್ಕೊಳ್ಳಿ. ಸಿಂಪಲ್ಲಾಗಿ ಏನೊಂದು 5 ಸ್ಟೆಪ್ಸ್ 10 ಸ್ಟೆಪ್ಸ್ ಹೇಳ್ತಿಲ್ಲ ನಾನು, 3 ಸ್ಟೆಪ್ಪು. ಫೇಸ್ ವಾಶ್ ಮಾಡಿ, ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿ, ಸನ್ಸ್ಕ್ರೀನ್ ಹಾಕ್ಕೊಳ್ಳಿ, ಸಾಕು. 5th ಸ್ಟೆಪ್ ಏನಂತಂದರೆ ಜಾಸ್ತಿ ಇನ್ಸ್ಟಾಗ್ರಾಮ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ. ಸೊ ಅದರಲ್ಲಿ ಏನು ತೋರಿಸ್ತಿರುತ್ತೆ, ಕ್ಲಿಯರ್ ಸ್ಕಿನ್ ಇರುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಅದನ್ನೆಲ್ಲ ನಂಬಬೇಡಿ. ಸೊ ಡಾಕ್ಟರ್ನ ಬಂದು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕನ್ಸಲ್ಟ್ ಮಾಡಿ, ಕರೆಕ್ಟಾಗಿ ಸೈಂಟಿಫಿಕ್ಲಿ ಏನು ಪ್ರೂವನ್ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ತಗೊಳ್ಳಿ. ಜನರಲಿ ಎಷ್ಟು ಟೈಮ್ ನಾವು ಫೇಸ್ ವಾಶ್ ಮಾಡಬೇಕು? ಓಕೆ, ಸೊ ಫೇಸ್ ವಾಶ್ ಅಂತ ಬಂದಾಗ ನಾವೇನು ರೆಕಮೆಂಡ್ ಮಾಡ್ತೀವಿ, 2 ಟೈಮ್ಸ್ ಮಾಡಿ ಸಾಕು. ಸೊ ಬೆಳಿಗ್ಗೆ ನೀವು ಎಲ್ಲಾದ್ರೂ ಆಚೆ ಹೋಗೋ ಮುಂಚೆ ಫಸ್ಟ್ ಮಾಡ್ಕೊಳ್ಳಿ, ಸಾಯಂಕಾಲ ಇಲ್ಲ ನೈಟ್ ಬಂದ ಮೇಲೆ ಒಮ್ಮೆ ಫೇಸ್ ವಾಶ್ ಮಾಡ್ಕೊಳ್ಳಿ, ಸಾಕು. ಮಧ್ಯದಲ್ಲೂ ನಿಮಗೆ ಫೇಸ್ ಒಂದು ಸ್ವಲ್ಪ ಆಯಿಲಿ ಅನಿಸ್ತಾ ಇದೆ, ಇಲ್ಲ ಸ್ವೆಟ್ ಇದೆ, ಡಸ್ಟ್ ಇದೆ ಅಂದರೆ ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ, ಸಾಕು. ಸೋಪ್ ಯೂಸ್ ಮಾಡ್ತೀರಾ ಅಂದರೆ 2 ಟೈಮ್ಸ್ ಸಾಕು. ಜಾಸ್ತಿ ಫೇಸ್ ವಾಶ್ ಮಾಡಿದರೂ ಕೂಡ ಅದು ಮೊಡವೆಗಳು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಈಗ ತುಂಬಾ ಜನಕ್ಕೆ ಏಜಿಂಗ್ ಆಗ್ತಿದೆ, ಸ್ಕಿನ್ ಒಂಥರ ಸುಕ್ ಬೀಳೋದು ಆ ಥರ ಎಲ್ಲ ಆಗ್ತಿದೆ. ಅದು ಯಾಕೆ ಆಗ್ತಿದೆ, ಆಮೇಲೆ ಏನು ಸೊಲ್ಯೂಷನ್ ಮ್ಯಾಮ್ ಇದಕ್ಕೆ? ತುಂಬ ಲೈಕ್ ಯಂಗರ್ ಜನ್ರೇಷನ್ಗೆ ಇದಾಗ್ತಿದೆ. ಹೌದು, ಸೊ ಸ್ಕಿನ್ ಏಜಿಂಗ್, ಪ್ರೀಮೆಚ್ಯೂರ್ ಏಜಿಂಗ್ ಅಂತ ಏನಾಗುತ್ತೆ, ಮುಖದ ಎಲ್ಲ ಡಲ್ ಆಗಿರೋದು, ಸ್ವಲ್ಪ ಫೈನ್ ಲೈನ್ಸ್ ಬರೋದು, ರಿಂಕಲ್ಸ್ ಬರೋದು, ತುಂಬಾ ಓಲ್ಡ್ ಲುಕ್ ಆಗಿ ಕಾಣಿಸೋದು ಸ್ಕಿನ್ನು. ಸೊ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ನಾವು ಸನ್ಸ್ಕ್ರೀನ್ ಯೂಸೇ ಮಾಡಲ್ಲ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ರೂ ಅದು ಕಮ್ಮಿ SPF ಇರ್ಬೋದು, ಇಲ್ಲಾಂದರೆ ಕರೆಕ್ಟಾಗಿ ಎಷ್ಟು ಹಚ್ಚಬೇಕು ಅಷ್ಟು ಹಚ್ತಿರಲ್ಲ.
ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಇಲ್ಲ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸಿಂಪಲಾಗಿ ಸನ್ಸ್ಕ್ರೀನ್ ಬಂದು ನಿಮ್ಮ ಕನ್ಸಲ್ಟ್ ಮಾಡಿ ಎಷ್ಟು ಹಚ್ಚಬೇಕು, ಎಷ್ಟು ಬಾರಿ ಹಚ್ಚಬೇಕು ಆ್ಯಂಡ್ ಯಾರೆಲ್ಲ ಹಚ್ಚಬೇಕು ಎಲ್ಲನೂ ನಾವು ಹೇಳ್ಕೊಡ್ತೀವಿ, ಅದನ್ನು ಫಾಲೋ ಮಾಡಿ. ಮ್ಯಾಮ್ ಈಗ ತುಂಬ ಟ್ರೆಂಡಿಂಗ್ ಇರೋದಂದರೆ ಹೈಡ್ರಾ ಫೇಶಿಯಲ್. ಸೊ ಇದನ್ನ ಯಾಕೆ ನಾವು ಮಾಡಿಸ್ಕೋಬೇಕು ಆ್ಯಂಡ್ ಇದರಿಂದ ಬೆನಿಫಿಟ್ಸ್ ಏನು ಮ್ಯಾಮ್? ಸೊ ಹೈಡ್ರಾ ಫೇಶಿಯಲ್ ಒಂದು ಪ್ರೊಸೀಜರ್, ಇಟ್ಸ್ ಅ ಡೀಪ್ ಕ್ಲೆನ್ಸಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಇದು ಒಂದು ಟ್ರೀಟ್ಮೆಂಟ್ ಥರ ಅಲ್ಲ. ಸೊ ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಪ್ರೊಸೀಜರ್ ಇದು. ಸೊ ಇದು ನಿಮಗೆ ಇದನ್ನು ಯಾಕೆ ಮಾಡಿಸ್ಕೋಬೇಕು ಅಂದರೆ, ಸೊ ನಿಮ್ಮ ಸ್ಕಿನ್ ಒಂದು ಸ್ವಲ್ಪ ಡಲ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಗ್ಲೋ ಇಲ್ಲ ಅಂತ ಅನಿಸಿದ್ರೆ ನೀವು ಬಂದು ಇದು ಮಾಡಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ನಿಮ್ಮ ಫೇಸ್ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಸ್ವಲ್ಪ ಗ್ಲೋ ಇರುತ್ತೆ. ಸೊ ನಿಮ್ಮ ಫೇಸ್ನ ಎಲ್ಲ ಅದು ಡೀಪ್ ಕ್ಲೆನ್ಸ್ ಮಾಡಿಬಿಟ್ಟು ಒಂದು ಫ್ರೆಶ್ ಲುಕ್ ಬರುತ್ತೆ. ಸೊ ಇದನ್ನು ನೀವು ಯಾವುದೇ ನಿಮ್ಗೆ ಒಂದು ಏನಾದರೂ ಇವೆಂಟ್ ಇತ್ತು, ಫಂಕ್ಷನ್ ಇತ್ತು ಅಂದರೆ 1-2-3 ಡೇಸ್ ಮುಂಚೆ ಬಂದು ಮಾಡಿಸ್ಕೊಂಡ್ರೆ ಸ್ಕಿನ್ನು ಇನ್ನೂ ಕ್ಲಿಯರಾಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಮಾಡಿಸ್ಕೋಬೇಕು. 35 ಬರ್ತಿದ್ದಂಗೆ ನಿಮಗೆ ಇಲ್ಲಿ ಈ ಪಾರ್ಟಲ್ಲೆಲ್ಲ ಏರ್ ಲಾಸ್ ಆಗ್ತಿದೆ. ಇದಕ್ಕೆ ಲೈಕ್ ಕನ್ಸಂಪ್ಷನ್ ಆಫ್ ಲಿಕ್ಕರ್ ಆರ್ ಸ್ಮೋಕಿಂಗ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಆಗ್ತಿದೆಯಾ, ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಈ ಥರ ಆಗ್ತಿದೆಯಾ, ಅಥವಾ ಏನು ಮ್ಯಾಮ್ ಇದಕ್ಕೆ ರೀಸನು? ಯಂಗ್ ಏಜಲ್ಲೇ ಹೇರ್ ಲಾಸ್ ಸ್ಟಾರ್ಟ್ ಆಗಿಬಿಡೋದು ಏನಕ್ಕಿರ್ಬೋದು ಅಂದರೆ, ಸೊ ನೀವು ಹೇಳ್ದಂಗೆ ಈಗ ಸ್ಮೋಕಿಂಗ್, ಡ್ರಿಂಕಿಂಗ್ ಇದನ್ನು ಜಾಸ್ತಿ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇದೇ ಮೇನ್ ರೀಸನ್ನ ಇಲ್ಲ. ಮೇನ್ ರೀಸನ್ ಏನಿರುತ್ತೆ ಅಂದರೆ AGA ಅಂತ ಹೇಳ್ತೀವಿ, ಆ್ಯಂಡ್ರೋಜಿನಿಕ್ ಅಲೋಪೇಶಿಯಾ ಅಂತ. ಸೊ ದಿಸ್ ಇಸ್ ಅ ಜೆನೆಟಿಕ್ ಕಂಡೀಷನ್. ಯೂಶಲಿ ಇದು ಫ್ಯಾಮಿಲೀಸಲ್ಲಿ ರನ್ ಆಗ್ತಿರುತ್ತೆ. ಸೊ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ, ಬಟ್ ಇದಕ್ಕೂ ಕೂಡ ನೀವು ಅರ್ಲಿ ಸ್ಟೇಜಲ್ಲೇ ಬಂದು ತೋರಿಸ್ಕೋಬೇಕು. ಸೊ ಇದಕ್ಕೆ ಈಗ ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಏನು ಬಂದಿದೆ ಅಂದರೆ GFC ಅಂತ ಹೇಳ್ತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ. ಸೊ ಇದರಲ್ಲಿ ನಿಮ್ಮದೇ ಆದಂಥ ಬ್ಲಡ್ನ ತಗೊಂಡು ಮಷೀನ್ಗೆ ಹಾಕಿ ಅದರಲ್ಲಿ ಬರುವಂತಹ ಗ್ರೋತ್ ಫ್ಯಾಕ್ಟರ್ಸ್ನ ನಾವು ನಿಮ್ಮ ಸ್ಕ್ಯಾಲ್ಪಿಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಇದರಿಂದ ನ್ಯೂ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ನಿಮ್ದು ಹೇರ್ ಲಾಸ್ ಏನಾಗ್ತಾ ಇರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಈಗ ಸ್ಕಿನ್ ಹತ್ರ ಒಂದು ಸ್ವಲ್ಪ ಥರ ಪಿಂಪಲ್ಸ್ ಆಗಿರುತ್ತೆ, ಅದನ್ನು ಪುಲ್ ಮಾಡ್ಬೋದು ನಾವು, ಆ ಥರ ಇರುತ್ತಲ್ಲ, ಅದನ್ನ ಏನಂತಾರೆ, ಅದಕ್ಕೆ ಏನು ಸೊಲ್ಯೂಷನ್ ಮ್ಯಾಮ್ ಅದಕ್ಕೆ? ಸೊ ಕತ್ತು ಹತ್ರ ಆಮೇಲೆ ಕಂಕ್ಳಲ್ಲೆಲ್ಲ ಆಗುತ್ತೆ, ಇದು ಕಪ್ಪಾಗಿ ಒಂದು ಸ್ವಲ್ಪ ಆಚೆ ಪಿಂಪಲ್ ಥರ ಬಂದಿರುತ್ತೆ. ಸೊ ಇದಕ್ಕೆ ನಾವು ಸ್ಕಿನ್ ಟ್ಯಾಗ್ ಅಂತ ಅಂತೀವಿ. ಸೊ ಸ್ಕಿನ್ ಟ್ಯಾಗ್ ವಿಲ್ ನಾಟ್ ಗೋ ವಿತ್ ಎನಿ ಕ್ರೀಮ್ಸ್, ಆಯಿಂಟ್ಮೆಂಟ್, ಸೀರಮ್, ಸೋಪ್ಸ್, ಅದರಿಂದ ಯಾವುದೇ ಇದ್ರಿದ್ರೂ ಅದು ಹೋಗಲ್ಲ. ಅದನ್ನು ತೆಗೆಸ್ಕೋಬೇಕಾಗತ್ತೆ ಲೇಸರಿಂದ. ಅದನ್ನು ನಾವು ಫುಲ್ ರೂಟಿಂದನೇ ಅದನ್ನು ತೆಗೆದ್ಬಿಡ್ತೀವಿ. ಆಮೇಲೆ ಯಾವ ಕಾಸಿಗೆ ಬಂದಿದೆ ಅದು ಅಂತ ನೋಡಿಕೊಂಡು ನಿಮಗೆ ಹೇಳ್ತೀವಿ. ಸೊ ಅದನ್ನು ನೀವು ಪ್ರಿವೆಂಟ್ ಮಾಡಿದರೆ ಮತ್ತೆ ಇದು ಹೊಸದಾಗಿ ಬರೋದು ನಿಲ್ಲಿಸ್ಬಿಡುತ್ತೆ. ಸೊ ಇದರಿಂದ ಏನು ಡಿಸ್ಅಡ್ವಾಂಟೇಜಸ್ ಮ್ಯಾಮ್? ಅದು ಬರೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಅದು ಬಾಡಿಗೆ? ಡಿಸ್ಅಡ್ವಾಂಟೇಜ್ ಅಂದರೆ ಅದು ಅಷ್ಟೇ ಚಿಕ್ಕದಾಗಿರಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಗ್ರೋ ಆಗುತ್ತೆ. ಸೊ ದೊಡ್ಡದಾಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ಕೂಡ ಆಗ್ಬೋದು. ನೀವೇನಾದರೂ ಚೈನ್ ಹಾಕಿದರೆ, ಒಡವೆಗಳು ಹಾಕಿದರೆ ಅದಕ್ಕೆಲ್ಲ ಅದು ಸ್ಟಕ್ ಆಗಿ ಅಲ್ಲಿ ಕೂಡ ಅದು ಬ್ಲೀಡ್ ಕೂಡ ಆಗ್ಬೋದು. ಸೊ ಇದು ಸ್ಪ್ರೆಡ್ ಆಗುತ್ತೆ ಬಾಡಿಲಿ ಈಗ ಒಂದು ಬಂದಿರ್ಬೋದು, ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೇ ಬಿ ಒಂದು 6 ಮಂತ್ಸ್, 1 ಇಯರಲ್ಲಿ 2-3 ಆಗುತ್ತೆ. ಸೊ ಆ ಚಾನ್ಸ್ ಡೆಫಿನೆಟ್ಲಿ ಇರುತ್ತೆ. ಸೊ ಅದಕ್ಕೆ ನೀವು ಆದಷ್ಟು ಬೇಗ ಬಂದು ಕನ್ಸಲ್ಟ್ ಮಾಡಬೇಕು. ನಮ್ಮ ತುಂಬ ಜನಕ್ಕೆ ಆ್ಯಂಡ್ಸಲ್ಲಿ ವಾರ್ಡ್ಸ್ ಬರ್ತಿದೆ, ವಾರ್ಡ್ಸ್ ಕಾಸ್ ಆಗ್ತಿದೆ. ಸೊ ಇದನ್ನು ಹೇಗೆ ಪ್ರಿವೆಂಟ್ ಮಾಡೋಣ? ಸೊ ವಾಟ್ಸ್ ಒಂದು ವೈರಲ್ ಇನ್ಫೆಕ್ಷನ್ ಅದು. ಸೊ HPV ವೈರಸ್ ಅಂತ ಇರುತ್ತೆ, ಅದರಿಂದ ಈ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಇದ್ದರೆ ಆಬ್ವಿಯಸ್ಲಿ ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ ಕೂಡ ಆಗುತ್ತೆ. ಸೊ ಇನ್ಫೆಕ್ಷನ್ಗೂ ಟ್ರೀಟ್ಮೆಂಟ್ ಇರುತ್ತೆ. ಇದಕ್ಕೂ ಕೂಡ ಎಲ್ಲಿ ಬಂದಿದೆ ಅದನ್ನು ನಾವು ಲೇಸರ್ ಮಾಡಿ ತೆಗೆದುಬಿಡ್ತೀವಿ, ಇಲ್ಲ ಕ್ರೀಮ್ಸ್ಗಳಿರುತ್ತೆ, ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇರುತ್ತೆ. ಸೊ ನೀವು ಬಂದು ತೋರಿಸ್ಕೊಂಡ್ರೆ ಅದನ್ನು ನಾವು ಆ ಇನ್ಫೆಕ್ಷನ್ನ ನಿಲ್ಲಿಸ್ಬೋದು. ಮ್ಯಾಮ್ ಸೋರಿಯಾಸಿಸ್ ಬಗ್ಗೆ ಹೇಳೋದಾದರೆ? ಸೊ ಸೋರಿಯಾಸಿಸ್ ಒಂದು ಜೆನೆಟಿಕ್ ಕಂಡೀಷನ್, ಅದು ಆಟೋ ಇಮ್ಯೂನ್ ಕಂಡೀಷನ್. ಸೊ ಇದಕ್ಕೆ ಕಂಪ್ಲೀಟಾಗಿ ನಾವು ಕ್ಯೂರ್ ಕೊಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ಟ್ರುತ್. ಏನು ಮಾಡ್ಬೋದು ಅಂದರೆ ಅದು ಜಾಸ್ತಿ ಆದಾಗ ಅದನ್ನು ಕಂಪ್ಲೀಟಾಗಿ ನಾವು ನಾರ್ಮಲ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಮ್ಮೆ ಆ ಥರ ಬರಬಾರ್ದು ಅಂತ ಅದಕ್ಕೆ ಏನೆಲ್ಲ ಟಿಪ್ಸ್ ಕೊಡಬೇಕು, ಏನೆಲ್ಲ ಪ್ರಿವೆನ್ಷನ್ಗೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಬಟ್ ನೀವೇನು ಮಾಡಬೇಕು ಅಂದರೆ ಇದನ್ನು ಭಯ ಪಟ್ಬಿಟ್ಟು ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಳ್ಳುತ್ತೆ, ಯಾರಾದರೂ ಟಚ್ ಮಾಡಿದರೆ ನಮಗೂ ಬಂದುಬಿಡುತ್ತೆ, ಅದೆಲ್ಲ ಏನೂ ಇಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಆ್ಯಂಡ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಬಂದು ತೋರಿಸ್ಕೊಂಡ್ರೆ ಇದು ವಾಸಿ ಆಗುತ್ತೆ.